ಡಿ.ಕೆ. ಶಿವಕುಮಾರ್ ಅವರೇ, ನಿನ್ನೆ ದಿವಸ ಸಿದ್ದರಾಮಯ್ಯನ ಹೇಳಿಕೆಯನ್ನು ನೀವು ಡಿಫೆಂಡ್ ಮಾಡ್ಕೊಂಡಿಲ್ಲ. ಯುದ್ಧ ಅನಿವಾರ್ಯ ಇಲ್ಲ ಅದಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ಬಹಳ ಚಾಣಾಕ್ಷ ರಾಜಕಾರಣಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ನನ್ನ ಹೆಸರು ಹೇಳಿ ಅಂತೇಳಿ ಎಲ್ಲ ಸಂದರ್ಭದಲ್ಲೂ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಬಲವನ್ನು ಕೊಡ್ತಾರೆ. ಚಾಣಾಕ್ಷ ರಾಜಕಾರಣಿ, ಕಲಿಬೇಕು ಡಿ.ಕೆ. ಶಿವಕುಮಾರಿಂದ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತೀವಿ. ನೋಡಿ, ನಾವು ಜನಕ್ರೋಶ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ವಿ. ಉದ್ದೇಶ ನಮ್ಮ 26 ಜನ ಹಿಂದೂಗಳು ಮಾಡುವ ಮಾತಲ್ಲ, ಅದಕ್ಕೋಸ್ಕರ ಮುಂದೂಡಿದ್ವಿ. ನಿಮ್ಮ ಸಾಧನಾ ಸಮಾವೇಶನೋ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆನೋ ನೀವು ಮಾಡ್ತಾ ಹೊರಟಿದ್ದೀರಿ. ನಾವು ಭಾರತೀಯ ಜನತಾ ಪಾರ್ಟಿಯವರು ಬಳೆ ತೊಟ್ಟಿಲ್ಲ. ನಮಗೂ ಶೆಡ್ ಹೊಡಿಯೋಕ್ಕೂ ಬರುತ್ತೆ, ತೋಳು ಮುದ್ರಕ್ಕೂ ಬರುತ್ತೆ, ನಮಗೂ ಎಲ್ಲ ಬರ್ತದೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಸವಾಲನ್ನು ಸ್ವೀಕಾರ ಮಾಡ್ತೀವಿ. ನಿಮ್ಮ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ನಿಮ್ಮ ಸರ್ಕಾರ ಪತನ ಆಗುವವರೆಗೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಒಂದಾಗಿ ಒಗ್ಗಟ್ಟ ಹೋರಾಟ ಮಾಡ್ತೀವಿ. ಬರೀ ಕಾರ್ಯಕರ್ತರು ಮುಖಂಡರಲ್ಲ, ಈ ರಾಜ್ಯದ ಜನ ರೊಚ್ಚಿಗೆದ್ದು ನಿಮ್ಮನ್ನು ಕುರ್ಚಿಯಿಂದ ಇಳಿಸ್ತಾರೆ. ವಿಧಾನಸೌಧ 3ನೇ ಮಾಡಿಗೆ ನುಗ್ತಾರೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೇನೆ. ಅಧಿಕಾರ ಶಾಶ್ವತ ಅಲ್ಲ. ಇರುವಷ್ಟು ದಿವಸ ಒಳ್ಳೆ ಕೆಲಸ ಮಾಡಿ ಮನೆಗೆ ಹೋಗ್ರಿ ಅಂತೇಳಿ ಇಚ್ಛೆ ಪಡ್ತೀನಿ ನಾನು.